सोलापुरातील पूर्व भागात माय डिनिम या ठिकाणी होलसेल दर रिटेल मध्ये उपलब्ध। 3 जीन्स मिळवा फक्त 1200 रुपयात आणि 3 टी शर्ट मिळवा फक्त 1000 रुपयात। नमस्कार। आज महाशिवरात्रीच्या महापर्वावर आपण साक्षात भूकैलास समजल्या जाणाऱ्या या पावन धर्तीवर बृहन्मत ओदगी संस्थेच्या SVSC शाळेच्या शिवमंदिराच्या गाभाऱ्यात आलेलो आहोत आणि आपलं परम सौभाग्य आहे आपण या मंदिराच्या प्रमुख अर्चकाशी बोलत आहोत। साक्षात आपण आता कैलासमध्ये आहोत का असा भास होत असतं। या पवित्र ठिकाणाचं पवित्र महत्त्व तेवढं आहे की आपण भूतलावर नसून कैलासमध्ये आहोत का असं भास होत आहे। तर आपण आजच्या पवित्र दिवसाच्या पुरे पूजा कार्याचं संपूर्ण दिनचर्या स्वामी दुंडಯ್ಯ ಹಿರೇಮಠ ಅಂತ गुंडಯ್ಯ हिरेमठ स्वामीजीकडून आपण जाणून घेऊयात सकाळपासून काय काय पूजा झाली व संध्याकाळच्या घटकापर्यंत अजून काय काय होणार। स्वामीजी नमस्कार। ನಮಸ್ತೆ। ಪ್ರತಿ ದಿವಸ ಬೆಳಗ್ಗೆ 5:30 ಪೂಜೆ ಚಾಲಾಗುತ್ತೆ। 7:30 ತನ ರುದ್ರಾಭಿಷೇಕ ಮಹಾಮಂಗಳಾರತಿ ಡೈಲಿ ಇರ್ತದೆ। ಸಾಯಂಕಾಲ ಮತ್ತ ಯಥಾ ರೀತಿ ಪೂಜೆ ಇರ್ತದೆ। ಸಾಯಂಕಾಲ 5:30 6 ಗಂಟೆ ಆರತಿ ಇರ್ತದೆ। ಯಥಾ ರೀತಿ ಜನ ಬರ್ತಾರ, ದರ್ಶನ ತಗೋತಾರ। ಮತ್ತೆ ಗುರುಗಳ ಆಶೀರ್ವಾದ, ಜಗದ್ಗುಳ ಆಶೀರ್ವಾದ, ಕಾಶಿ ಜಗದ್ಗುಳ ನೂತನ ಜಗದ್ಗುಳ ಇಲ್ಲೇ ಇರ್ತಾರ। ಅವರ ಸಾನ್ನಿಧ್ಯದೊಳಗೆ ಜನ ಮತ್ತು ಮಠ ಎಲ್ಲ ನಡ್ಕೊಂಡು ಬರ್ತಾ ಐತಿ। ಮುಖ್ಯವಾದ ವಾಸ್ತವ ಶ್ರೀ ಗುರು ಚನ್ನವೀರ ಶಿವಾಚಾರ್ಯ ಮೂಲತಃ ಅವ್ರ ಸಂಕಲ್ಪ ಯೋಗಿ ರಾಜೇಂದ್ರ ಶಿವಾಚಾರ್ಯ ಪರವಾಗಿ ಪೂರ್ಣಗೊಂಡದ। ಪಂಚಮುಖಿ ಪರಮೇಶ್ವರ ಮತ್ತು ಏಕಜರಾಟ ಲಿಂಗ ಸ್ಥಾಪನಾ ಅವ್ರ ಇಷ್ಟಾರ್ಥ ಮತ್ತ ಎಲ್ಲ ಸಂಸ್ಥಾ ನಿಯೋಜನೆ ಅವ್ರ ಇಷ್ಟಾರ್ಥ ಪೂರ್ತವಾಗಿದೆ। ಇದು ಭರ್ಪೂರ ಭಕ್ತ ಸಮೂಹದಿಂದ ಕೂಡಿದಂತ ಮಠ ಆಗ್ಯದ। ಬೃಹನ್ಮಠ ಹೊಟಗಿ ಮಠ ಅಂತ ಹೇಳಕ್ ಬಹಳ ಹೆಮ್ಮೆಯಿಂದ ಅನ್ಸುತ್ತದೆ। ಅದರ ಮಹಾಶಿವರಾತ್ರಿ ಅಂದ್ರೆ ವಿಶೇಷ। ಪಂಚಮುಖಿ ಪರಮೇಶ್ವರ ದೇವಸ್ಥಾನ ಲಕ್ಷಾಂತರ ಜನ, ಏನೇ ಇಲ್ಲಾಂದ್ರೂ 3 ರಿಂದ 4 ಲಕ್ಷ ಜನ ಕೂಡಿದ ಸಮೂಹ। अगदी पहाटेपासूनच गर्दी पाहायला मिळते। ಭರ್ಪೂರ ಲೈ ಗರ್ದಿ ಪೂರ ಏನ್ ಹೇಳ ಲೆಕ್ಕಷ್ಟ ಜನ ಬರ್ತದ। ಅದು ನೋಡಿ ಎಲ್ಲ ಗಾಬರಿ ಆಗ್ಯದ ನಾವೀಗ। ವರ್ಷ ಅಂತ ಹೆಚ್ಚಿಗೆ ಆಗ್ತದ, ಕಮ್ಮಿ ಏನಿಲ್ಲ ಜನ ಅಷ್ಟು। ಏನು ಗುರುಗಳ ಆಶೀರ್ವಾದ ಏನು ಗೊತ್ತಿಲ್ಲ। ಸೊಲ್ಲಾಪುರದಾಗ ಸಿದ್ದರಾಮೇಶ್ವರ ಪರವಾಗಿ ಈ ಮಠನೂ ನೋಡ್ಕೊಂಡು ಹೊಂಟದಂತ ಹೇಳಕ್ ಇಷ್ಟ ಅನಿಸ್ತದ। ಬಹಳ ಸಂತೋಷ, ಬಹಳ ಖುಷಿ ಅನಿಸ್ತಾ ಇದೆ। ಅದ್ರಾಗ ಈ ಮಠಕ್ಕೆ ನಾವು ಪ್ರಧಾನ ಅರ್ಚಕರಾಗಿದ್ದು ಬಹಳ ಹೆಮ್ಮೆ ಐತಿ ನಮ್ಗೆ। आपण स्वतःला किती भाग्यवान समजतात। ಬಹಳ ಅಂದ್ರೆ ಬಹಳ ಸಂತೋಷ, ಬಹಳ ಅಂದ್ರೆ ನಾವು ಪುಣ್ಯ ಮಾಡಿವಿ ಇಂಥ ದೇವಸ್ಥಾನಕ್ಕೆ ನಾವು ಅರ್ಚಕರಾಗಿದ್ದು ನಮ್ಮ ಪೂರ್ವಜರ ಪುಣ್ಯ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ। आपण किती वर्षापासून या मंदिरात पुजारी आहात? ಈಗ ನಾವು ಪೂಜಾರಿ ಆಗಿ 3 ವರ್ಷ ಆಯ್ತು ಈಗ ನೇಮಕವಾಗಿ। ಇದಕ್ಕಿಂತ ಪೈಲಾತ್ರೆ ಪ್ರಧಾನ ಅರ್ಚಕರಸೆ परमेश्वर सर ते हळळी सर। आपण सोलापूरचे स्थानिक आहात का? रहिवासी सोलापूरचे आहात का आपण? नाही ते प्रॉपर बेळगाव। म्हणजे आपण परम भाग्यशाली म्हणावं लागेल। बेळगावचं जन्मगाव असताना सुद्धा सोलापुरामध्ये एवढ्या मोठ्या पवित्र मंदिरात आपण इथले प्रमुख अर्चक ಏನ್ ನಾವು ಮಾಡಂತ ಪೂಜೆ ಪುನಸ್ಕಾರ ಪುಣ್ಯ ಏನೋ ಏನ್ ಹೇಳಕ್ ಆಗಂಗಿಲ್ಲ। ಏನು ಜಗದ್ಗಳ ಒಂದು ಆಶೀರ್ವಾದ ನಮ್ಗ ಇಲ್ಲಿ ನಮ್ಗ ಸ್ನಾನ ಕೊಟ್ಟಾರ, ಮಾಡ್ಕೊಂಡು ಹೋಗ್ರಿ ಅಂತೇಳಿ ಮಾಡ್ಕೊಂಡು ಹೊಂಟಿವಿ। ಅವ್ರ ಆಶೀರ್ವಾದ ಚೆನ್ನಾಗಿ ನಡೆದದ। ಅವರ ಸದಾಕಾಲ ಇದು ಆಶೀರ್ವಾದ ಅವ್ರು ಮಾಡ್ಕೊಂತಿರ್ಲಿ, ನಾವು ಸದಾ ಸೇವಾ ಮಾಡ್ಕೊಂತಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ। ಧನ್ಯವಾದ। ಮತ್ತೆ ಇವತ್ತು ಮುಂಜಾನೆ ಏನೇನ್ ಪೂಜಾ ಇಲ್ಲಿ ಆಗ್ಯಾವ್ರಿ? ಇವತ್ತು ಮಹಾಶಿವರಾತ್ರಿ ನಿಮಿತ್ತ ಏನೇನ್ ಪೂಜಾ ಆಗ್ಯಾವ? ಮಹಾಶಿವರಾತ್ರಿ ವಿಶೇಷ ಮಹಾರುದ್ರ ಇರ್ತದೆ। ಮಹಾರುದ್ರ ಮುಂಜಾನೆ ಇಲ್ಲ ಏನಂದ್ರೆ ಒಂದು 20 ದಂಪತಿಗಳು ಇರ್ತಾರ। ಆ ದಂಪತಿ ತರವಾಗಿ ನಾವು ಅಭಿಷೇಕ, ಸಂಕಲ್ಪ, ಮಹಾಗಣಪತಿ ಪೂಜೆ, ಮಹಾಕುಂಭ ಎಲ್ಲ ಆಗೈತಿ। ಆ ತದನಂತರ ನಮ್ಮ ಮೂಲ ಮಠ ಒಳಗ ಬಾಳಿವೇಶಿ ಅಂತ ಇರ್ತದೆ। ಬಾಳಿವೇಶಿ ಮಠದಿಂದ ರೇಣುಕಾಚಾರ್ಯ ಉತ್ಸವ ಆಗ್ತದೆ। ಮಧ್ಯಾಹ್ನ 12 ಗಂಟೆ 1 ಗಂಟೆ ಸುಮಾರು ಬಂದಿಲ್ಲಿ ಆರತಿ ಆಗತ್ತೆ। ಮೃಗ ಸಮೂಹದಲ್ಲಿ ಆರತಿ ಆಯ್ತು। ಮತ್ತೆ ಸಂಧ್ಯಾಕಾಳ ಯಥಾ ರೀತಿ ಈಗ ರಾತ್ರಿ ನಾವು 9 ಗಂಟೆಗೆ ಚಾಲು ಆಗುತ್ತೆ ಪೂಜೆ। ಯಥಾ ರೀತಿ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ರಾತ್ರಿ 12 पर्यंत ಪೂಜೆ ಇರ್ತದೆ। रात्री ಮಧ್ಯರಾತ್ರಿ 12ಕ್ಕೆ ಆರತಿ ಆಗತ್ರಿ। ಮತ್ತೆ ಆರತಿ ನಂತರ ಪೂಜಾ ಸಮಾಪ್ತಿ ಮಹಾಶಿವರಾತ್ರಿ ಸಮಾಪ್ತಿ ಆಗತ್ತೆ। ಮತ್ತೆ ಆ ಪೂಜೆಗೆ ಯಾರು ಮಾನ್ಕಾರಿ ಇರ್ತಾರ್ರಿ? ಈಗ ಮಾಂಕರ ಏನಿಲ್ಲ, ಎಲ್ಲ सर्व जन सर्व समिती नमद मठ समितीಯಿಂದ म्हणजे ते फक्त समितीतर्फे ते संध्याकाळचं पूजेचं आयोजन केलेलं असतं। सगळं नियोजन परमेश्वर सर आहेत, हळळी सर, सगळं रामपुरी सर, ಮತ್ತೆ ಸೆಕ್ರೆಟರಿ ಸ್ವಾಮಿ ಸರ, ಶಾಂತು ಸರ, ಮತ್ತೆ ಎಲ್ಲ ಭಕ್ತಾದಿಗಳಿಂದ ನಡ್ಕೊಂಡು ಬರ್ತದೆ। म्हणजे सर्व जण सुखिनो भवन्तु या संकल्पासाठी आजची महारुद्र पूजा केलेली आहे। सर्व होटगी बृहन्मठ होटगी सर्व भक्तादी सर्व संकल्प आहे पूजे। सर आज महाशिवरात्रीच्या महापर्वादिनानिमित्त आपण भक्तांना काय संदेश द्याल?
ಭಕ್ತದವರಿಗೆ ನಿಮ್ಮ ಏನ್ ಆಶೀರ್ವಾದ ಕೊಡ್ತೀರಿ? ಎಲ್ಲರಿಗೂ ಒಳ್ಳೇದಾಗಲಿ, ಆಯುಷ್ಯ, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಅವರ ವಂಶವೃದ್ಧಿ ಎಲ್ಲ ಕೀರ್ತಿ ಆಗಲಿ, ಸಮೃದ್ಧಿಯಿಂದ ಬಂದ ಗುರುಗಳಿಗೆ ದರ್ಶನ ಮಾಡ್ಕೊಳ್ಳಿ, ಎಲ್ಲ ಆಶೀರ್ವಾದ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುವ್ರದ್ದು ಶಕ್ತಿ ಭರ್ಪೂರ ಅದ, ಹೇಳೋಕ್ ಬಾಯಿಲೆ ಆಗಲ್ಲ. ಅದ್ರ ಶಕ್ತಿ ಭಯಂಕರ ಅದ. ಯೋಗಿ ರಾಜೇಂದ್ರ ಶಿವಾಚಾರ್ಯ ಆಶೀರ್ವಾದ ಮತ್ತು ಚನ್ನವೀರ ಶಿವಾಚಾರ್ಯ ಆಶೀರ್ವಾದ ಬಹಳ ಆಶೀರ್ವಾದ. ಅವರಿಂದನೇ ಇಷ್ಟು ಕೀರ್ತಿ ಬರ್ಬೇಕಾದ್ರೆ ಬಹಳ ಅಪರೂಪ ಅದ. ಇದು ಸುಮ್ಮ ಸಾಮಾನ್ಯ ಅಲ್ಲ. ಇದೆಲ್ಲ ಬರ್ಬೇಕಾದ್ರೆ ಅವ್ರ ಆಶೀರ್ವಾದದಿಂದ ಸರ್ವ ಜನ ಹಗಲ ಸಂಸ್ಥಾಗಳು ಮಾಡ್ಯಾರ ಅವರು. ಅದು ಬಾಯಿಲಿ ಹೇಳಕ್ ಆಗಲ್ಲ. ಎಲ್ಲರಿಂದ ಆಶೀರ್ವಾದ ಆಗ್ಲಿ, ಸರ್ವ ಜನ ಬರ್ಲಿ, ಆಶೀರ್ವಾದ ತಗೋಲಿ, ಇನ್ನಿಷ್ಟು ಉತ್ತೀರ್ಣ कीर्ती ಬೆಳಿಲಿ ಅಂತೇಳಿ बहाळ आशय आहे अष्टे. आमच्या चॅनल मार्फत आपण आपल्या संस्थेची माहिती दिलात आणि इथल्या पूजा अर्चाची माहिती दिलात. सर्वे जन मठಕ್ಕೆ ಬರ್ರಿ, ಗುರುಗಳ ಆಶೀರ್ವಾದ ತಗೋರಿ. ಹೆಚ್ಚಿನ ಆಶೀರ್ವಾದ ಫಲ ಸಿಗ್ತದೆ ನಿಮಗೆ. ಬಂದು ಆಶೀರ್ವಾದ ತಗೊಂಡು ಎಲ್ಲರೂ ಧನ್ಯರಾಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾತ್ರಾ ಮಹೋತ್ಸವದ ಮಹಾಶಿವರಾತ್ರಿ ವಿಶೇಷ, ಶಿವನಿಗೆ ವಿಶೇಷ ಮಹಾಶಿವರಾತ್ರಿಯ ಶಿವನ ದಾಂಪತ್ಯ ಜೀವನ ಪ್ರಾರಂಭ ಕಾಲ ಮಹಾಶಿವರಾತ್ರಿ. ಎಲ್ಲರೂ ಬಂದು ದರ್ಶನ ತಗೊಂಡು ಪುನೀತರಾಗಬೇಕಂತ ವಿನಂತಿ ಹೇಳ್ತೀನಿ. ಧನ್ಯವಾದ. धन्यवाद. सोलापूर शहरातील गीता मंदिर देवस्थान ट्रस्टच्या वतीने भगवान श्रीकृष्ण मूर्ती प्रतिष्ठापनेच्या 25व्या रौप्य महोत्सवी वर्षानिमित्त भव्य धार्मिक कार्यक्रमाचे आयोजन करण्यात आले आहे. या निमित्ताने श्रीमद भागवत कथा ज्ञान यज्ञाचे आयोजन करण्यात आले असून हा कार्यक्रम शुक्रवार दिनांक 20 फेब्रुवारी 2026 ते गुरुवार दिनांक 26 फेब्रुवारी 2026 या कालावधीत संपन्न होणार आहे. कार्यक्रमाची सुरुवात शुक्रवार दिनांक 20 फेब्रुवारी रोजी सायंकाळी 7 ते 9 या वेळेत होणार असून पुढील दिवसांमध्ये सकाळी 7 ते 9 आणि सायंकाळी 7 ते 9 या वेळेत कथा प्रवचन होणार आहे. या श्रीमद भागवत कथेसाठी पूज्य श्री 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 माता शिवानंद सरस्वतीजी, श्री शिवचैतन्य माताजी या तेलुगू भाषेतील प्रवचन देणार आहेत. हा धार्मिक सोहळा गीता मंदिर देवस्थान गेंट्याल टॉकीजवळ सोलापूर येथे आयोजित करण्यात आला आहे. भाविकांनी मोठ्या संख्येने उपस्थित राहावे असे आवाहन देवस्थान ट्रस्टच्या वतीने करण्यात आले आहे.